ಆದರ್ಶ ಪ್ರಭುವಿನ ಮಂದಿರಕ್ಕೆ ನಾವು ಹೇಗೆ ಹೋಗಬೇಕು, ಅಲ್ಲಿ ಏನೇನು ಮಾಡಬೇಕು ಎಂಬ ವಿಧಿ ಹಾಗೂ ಮಹತ್ವವನ್ನು ತಿಳಿಯದೆ ನಾವು ಭಗವಂತನ ನಿಜವಾದ ಭಕ್ತರಾಗಲು ಸಾಧ್ಯವಿಲ್ಲ. ಆದ್ದರಿಂದ 4ನೇ ಅಧ್ಯಾಯದಲ್ಲಿ ದೇವದರ್ಶನ ವಿಧಿಯನ್ನು ವರ್ಣಿಸಲಾಗಿದೆ. ಆದರ್ಶ ಯಾರು ನಮ್ಮ ಇದರಲ್ಲಿ? ನಮ್ಗೆ ಆದರ್ಶ ಯಾರ? ಜಿನ ಭಗವಂತರು, ಜಿನೇಂದ್ರ ಭಗವಂತರು. ಆದರ್ಶ ಯಾರು? ಜಿನ ಭಗವಂತರು. ಜಿನೇಂದ್ರ ಭಗವಂತರು ಎಲ್ಲ ಸಂಸಾರ ಜೀವಿಗಳಿಗೆ ಆದರ್ಶ, ಪೂಜ್ಯರು, ಒಂದನೆಯರಾಗಿರ್ತಾರೆ. ಅವರ ಹತ್ರ ಹೋಗಿದ್ರೆ ಹೋಗಿ ನಾವು ಏನೇನು ಮಾಡಬೇಕು ಅಂತ ಕೇಳಿದ್ದಾರೆ. ನೋಡಿದಾಗ ನಮ್ಮ ಜೀವನವು ಮಹಾನ್ ಆಗುವುದಕ್ಕೆ ಅಂತಹ ಆದರ್ಶ ರೂಪವಾದ ಪ್ರಭುವಿನ ಮಂದಿರಕ್ಕೆ ಹೇಗೆ ಹೋಗಬೇಕು ನಾವು ಅಂತ ಹೇಳ್ತಾರೆ. ಏನ್ ಮಾಡಬೇಕು ಹೋಗಿ ಅದನ್ನ ತಿಳಿಸುವುದಕ್ಕಾಗಿ ಈ ಪಾಠ ಇದೆ. ಎಷ್ಟನೇ ಪಾಠ? 4ನೇ. ದೇವ ದರ್ಶನ ಎಂದು ಯಾವುದಕ್ಕೆ ಹೇಳುತ್ತಾರೆ? ಪ್ರಶ್ನೆ ಇದೆ. ನಾವು ಯಾವ ನಮಸ್ಕಾರದ ಮುದ್ರೆಯಲ್ಲಿ ನಿಂತು ಭೀತರಾದ ಭಗವಂತನ ಗುಣಗಳನ್ನು ಚಿಂತನ ಮಾಡುತ್ತಾ ಆತನನ್ನು ನೋಡುತ್ತೇವೆಯೋ ಅಥವಾ ಆತನ ಸ್ಮರಣೆ ಮಾಡುತ್ತೇವೆಯೋ ಅದನ್ನು ದೇವ ದರ್ಶನ ಎಂದು ಹೇಳುತ್ತಾರೆ. ದರ್ಶನ ಅಂದ್ರೆ ನೋಡೋದು. ನೋಡೋದು ಗುಣ ಚಿಂತನೆ ಮಾಡುತ್ತೆ. ಹಂಗೆ ನೋಡ್ತಾ ನಿಂತ್ಕೊಂಡ್ರೆ ಏನಾಗುತ್ತೆ ಗೊತ್ತ? ಚಕ್ರ ಬರ್ತದೆ. ಏನು ಚಿಂತನೆ ಮಾಡಿಲ್ಲ ನೋಡ್ತೇವೆ, ಏನಾದ್ರು ಬರ್ಬೇಕಲ್ಲ. ಭಗವಂತ ದರ್ಶನ ನೋಡೋದ್ರೆ ದರ್ಶನ ಮಾಡೋದಿಲ್ಲ, ಭಗವಂತ ದರ್ಶನ ಮಾಡಬಂದೆ ಅಂತ ಹೇಳ್ತೀನಿ. ಏನು ದರ್ಶನ ಎಷ್ಟು ನೋಡಿ ಬಂದ್ರಿ? ಭಗವಂತನ ದರ್ಶನ ಮಾಡುವಾಗ ಅವ್ರ ಗುಣಗಳು ನಿಮ್ಗೆ ಗೊತ್ತಿಲ್ಲ, ಅವ್ರ ಗುಣಗಳ ಚಿಂತನೆ ಮಾಡಿಲ್ಲ ಅಂದ್ರೆ ಭಗವಂತ ದರ್ಶನ ಆಗಿಲ್ಲ. ಒಂದು ಭಗವಂತ ದರ್ಶನ ಆಗಿದೆ. ಏನ್ ದರ್ಶನ ಆಯಿತು? ಮಂದಿರ ಬಿಳಿ ಕಲ್ಲಿತ್ತು ದರ್ಶನ ಮಾಡಿದ ನೋಡಿದ್ವಿ. ಭಗವಂತನ ಗುಣಗಳು ನಮ್ಗೆ ಗೊತ್ತಿರಬೇಕು. ಆ ಗುಣಗಳ ಆ ಒಂದು ಜೀವ ಭಗವಂತನ ಪ್ರತಿಮೆಯಲ್ಲಿ ಕಂಡುಕೊಂಡು ನಾವು ಭಗವಂತ ದರ್ಶನ ಆಗಿದೆ. ನೀವು ಯಾರು ದರ್ಶನ ಮಾಡ್ತಿದ್ದೀವಿ? ನಾನು ಶಾಂತಿನಾಥ ಭಗವಂತ ದರ್ಶನ ಮಾಡ್ತಾನೆ. ಶಾಂತಿನಾಥ ಭಗವಂತ ಗುಣಗಳು ಯಾವ ಅದನ್ನು ಚಿಂತನೆ ಮಾಡಬೇಕು. ಬಹಳ ಮುಖ್ಯ ಐತಿ ದರ್ಶನ. ಮುಖ್ಯ ಐತೆ ಕಡೆ ಅಷ್ಟೇ ಮುಖ್ಯ ಐತಿ ಭಗವಂತ ಗುಣಗಳನ್ನು ಚಿಂತನೆ ಮಾಡೋದು ಮುಖ್ಯ ಐತಿ. ದೇವ ದರ್ಶನ ಎಷ್ಟು ಮುಖ್ಯ ಐತಲ್ಲ ಅಷ್ಟೇ ಗುಣಗಳ ಚಿಂತನೆ ಮಾಡೋದು ಮುಖ್ಯ ಐತಿ. ಭಗವಂತರ ಮುಂದೆ ನಿಂತ್ಕೊಂಡೆ ಭಗವಾನ್ ಬೆಳಿಗ್ಗೆ ಕಾಪು ನಿಂತ್ಕೊಂಡು ಕೈ ಮಾಡಿ ನಾನು ನೋಡಿದೆ. ಹೊರಗಿಂದ ಆಹಾರ ಕೇಳ್ತಿದ್ದೆ. ನಾನು ಆಹಾರ ಎದ್ದು ಗೊತ್ತಿಲ್ಲ, ಅವ್ರಿಗೆ ಅಷ್ಟು ಮುಖನಾಗಿರೋ ಏನ್ ಚಿಂತನೆ ಮಾಡಿದ್ರೆ ಕಾಪು ಕೇಳೋದಿಲ್ಲ, ಹೊಸದಿಲ್ಲ, ಆರು ಹೋಗೋದಿತ್ತು. ಹೋಗ್ಬಿಟ್ಟೆ. ಅವ ಈಗ ಕೇಳ್ತಾ ಇದ್ದ ಏನ್ ಮಾಡ್ತಾರೆ ಭಗವಾನ್, ನೀವಂತೂ ದಾನ ಬೀಸಿದ್ದೀರಿ, ಕರ್ಮಗಳಿಂದ ಮುಕ್ತರಾಗಿರಿ. ನಿಮ್ಮಂತ ವಿಗ್ರಹ ನಮ್ಗೆ ಯಾವ ಕೊಡಲ್ಲ. ಅದಕ್ಕಾಗಿ ದಿನಾನು ದರ್ಶನ ಮಾಡ್ತಾ ಇದ್ದೀನಿ. ದಿನ ಪೂಜಾ ಅಭಿಷೇಕ ಕೇಳ್ತೀನಿ, ನೋಡ್ತೀನಿ. ಯಾಕ ಭಗವಾನ್ ನಿನ್ ವೀತರಾಗ್ಕೊಂಡು ನನ್ನದು ಬರಲಿ. ಬಾವಿ ಹೋಗಿ ನೀರು ತಂದಾಗ ನೀರು ಸಿಗ್ತದೆ. ಅದೇ ತರ ಭಗವಂತ ಬಂದಾಗಲೇ ನಾವು ಮೋಕ್ಷ ಬರೋದು, ಅವ್ರ ಗುಣಗಳು ಬರೋದು. ಅದಕ್ಕಾಗಿ ಮಂದಿರ ಬನ್ನಿ. ನಾನು ಭಗವಾನ್ ನನಗೇನು ಬೇಡ. ಇಂದ್ರ ಜನ್ಮಾಭಿಷೇಕ ಸಮಯದಲ್ಲಿ, ಗರ್ಭ ಕಲ್ಯಾಣ ಸಮಯದಲ್ಲಿ ಎಷ್ಟೋ ರತ್ನಗಳನ್ನು ಸೂಚಿಸಿದ, ಅದು ಬೇಡ ನನಗೆ. ಕ್ಷೀರ ಸಮುದ್ರದಿಂದ ನೀರು ತಂದು ನಿನ್ನೆ ಸುರಿದ್ರೆ ಅದು ಅಂದೋದಕ್ಕೂ ನನಗೆ ಬೇಡ ಬಿಡು. ನನ್ನ ಮನಸ್ಸು ಇರ್ತಕ್ಕಂಥ ಕಲ್ಮಶ, ನನ್ನ ಮನಸ್ಸು ಇರ್ತಕ್ಕಂಥ ಕೊಳೆ ಆತ್ಮ
ಪವಿತ್ರ ವಸ್ತು ಐತಿ, ಆ ಪುಸ್ತಕ ನಿನ್ನ ಬಿಡಂಗಿಲ್ಲ. ನಿನ್ನ ಹತ್ರ ಬಂದಿದ್ದು ಏನಿಲ್ಲ, ನಾ ಹಾಕೋಣಂತ ಬಟ್ಟೆನ ನಾವು ಮತ್ತೆ ನಿನ್ನ ಜಾಗಕ್ಕೆ ಬಂದಿದ್ದು ನಮ್ಮ ಜಾಗ ಅಲ್ಲ, ನಮ್ಗೆ ಏನಿಲ್ಲ, ನಿಸ್ಸಂಗ ಬಂದಿನಿ, ಯಾವುದು ನನ್ನ ಜೊತೆಗಿಲ್ಲ, ಪರಿವಾರ ಇಲ್ಲ, ಯಾವುದೂ ಇಲ್ಲ, ಅದಕ್ಕಾಗಿ ಬಂದಿನಿ, ನಿನ್ನಂಗೆ ಆಗ್ಬೇಕು ನಾನು. ಈ ತರ ಮತ್ತಾವುದಿಲ್ಲ. ಈಗ ಬೆಳ್ಕೊಳ್ಳೋದು ಭಗವಂತ ದರ್ಶನ ಮಾಡೋದೈತಿ. ಅವ್ರ ಹತ್ರ ಯಾವ್ಯಾವ ಗುಣ ಇದ್ದವು? 18 ದೋಷ ರಹಿತ ಗುಣಗಳಿದ್ದಾವೆ. ಮತ್ತೆ ವೀತರ ಸರ್ವಜ್ಞ ಹಿತೋಪದೇಶ, ಇಷ್ಟೆಲ್ಲ ಗುಣಗಳಿದ್ದಾವೆ. ಅಂದ್ರೆ ಅನಂತ ಗುಣಗಳಿದ್ದಾವೆ. ಆ ಗುಣಗಳಲ್ಲಿ ಒಂದು ಸ್ವಲ್ಪ ನನಗೆ ಬರಲಿ ಅಂತ ನಾನು ಪ್ರಯತ್ನ ಪಡ್ತೀನಿ. ನನ್ನ ಮನಸ್ಸಲ್ಲಿ ನಿಂಗೇನು ತಪ್ಪಿಲ್ಲ ಭಗವಾನ್, ನೀನು ಕೊಡ್ತೀನಿ ಅಂತ ಬಂದಿಲ್ಲ, ನಂದೇ ತಪ್ಪೈತೆ. ನನ್ನ ಮನಸ್ಸಿನಲ್ಲಿ ಅಷ್ಟು ಪವಿತ್ರತೆ ಬರಲಿಲ್ಲ, ನನ್ನ ಜೀವನಕ್ಕೆ ಅಷ್ಟು ಪವಿತ್ರತೆ ಬರಲಿಲ್ಲ. ಅದಕ್ಕಾಗಿ ನೀನು ಸ್ಥಾನ ಬಂದಿನಿ, ನನಗೆ ಆ ಪವಿತ್ರತೆ ಬೇಕಾಯಿತು. ನಮ್ಮ ಜೀವನದಲ್ಲಿ ನಿನ್ನ ಗುಣಗಳ ನನ್ನ ಆತ್ಮನಲ್ಲಿ ಬರ್ತಕ್ಕಂಥ ಪವಿತ್ರತೆ ಪಡೀಲಿಕ್ಕೆ ಬಂದಿದ್ದೇನೆ. ಅಷ್ಟೇ ಚಿಂತೆ ಮಾಡ್ತಾ ಅದಕ್ಕೆ ಕಲಿಬೇಕು. ಮನೆಗೆ ಗಂಟೆ ಕಳಿತೀವಿ, 23:30 ಗಂಟೆ ಕಳಿತೀವಿ. ಅರ್ಧ ಗಂಟೆ ಬಂದಿರ್ತೀವಿ ಮಂದಿರಕ್ಕೆ. ಇಲ್ಲಿ ಬಂದ ಮೇಲೆ ಭಗವಂತ ನಿಮ್ಗೆ ಅಷ್ಟು ಸಂಬಂಧ, ನೆಂಟರು ಇಷ್ಟರು ಅವರು ಇವರು, ನಾ ಇದೆಲ್ಲ ಬಿಟ್ಟು ಬಿಡ್ಬೇಕು. ಭಗವಂತ ದರ್ಶನ ಆಗುತ್ತೆ. ಇಲ್ಲಿ ಬಂದು ನೀವು ಯಾವಾಗ ಬಂದೆ, ಇಲ್ಲಿ ಯಾವ ಕಲಿಸಿವೆ, ಮಗಳ ಯಾವ ಮನೆಯಲ್ಲೋ ಕುತ್ಕೊಂಡ್ರಿ, ಅತ್ತೆ ಸೊಸೆ ಮಾತಾಡ್ತಾ ಕುತ್ಕೊಂಡ್ರಿ, ಇಲ್ಲಿ ತಂದು ದ್ರವ್ಯದ ವ್ಯರ್ಥ, ನಿನ್ ಟೈಮ್ ವ್ಯರ್ಥ, ಮತ್ತು ಪಾಪ ಬಂದಾಗುತ್ತೆ. ಭಗವಂತ ದರ್ಶನ ಆಗಂಗಿಲ್ಲ. ಇಲ್ಲಿ ಬಂದು ಬೇರೆ ದರ್ಶನ ಮಾಡೋದು. ಹಾಗಾಗಿ ಮಂದಿರ ಬಾಗಿಲು ಹೋಗ್ಬೇಕಿಂತ ಮುಂಚೆ ಮಾನಸ್ತವ ಮಾಡ್ತಾರೆ. ಯಾಕೆ? ಎಲ್ಲ ಕಸಾಯಗಳನ್ನು ಬಿಟ್ಟೆ ಭಗವಾನ್ ನಿನ್ನ ಹತ್ರ ಬಂದಿಲ್ಲ. ಮಾನವನ್ನು ಸ್ತಂಭನ ಮಾಡು. ಮರಾಠಿಯಲ್ಲಿ ತಮ್ಮ ಅಂದ್ರೆ ಮಾನಸ್ತಂಭ. ಅದಕ್ಕಾಗಿ ಮಾನಸ್ತಂಭ ಉದಾಹರಣೆ ಇರ್ತದೆ. ಇಂದ್ರ ಬುದ್ಧಿ ಗೌತಮರಿಗೆ ಮಾನಸ್ತಂಭ ನೋಡಿದ್ರೆ ತನ್ನ ಮಾನಕಸ ಎಲ್ಲ ಸಮ್ಯಕ್ ದರ್ಶನ ಪ್ರಾಪ್ತ ಆಗಿರ್ತದೆ. ಅದೇ ರೂಪದಿಂದ ನೀವು ಮಂದಿರ ಮುಂದೆ ಮಾನಸ್ತಂಭ ಕಟ್ತೀರಿ. ಆ ಮಾನಸ್ತಂಭ ಬಾಗಿಲು ಮುಂದೆ ಇರ್ತದಂದ್ರೆ ಅದು ನಿಮ್ಮ ನಿಲ್ಸಕ್ಕಲ್ಲ, ಹೊರ ಕ್ರಿಯೆಗೆ. ಯಾವ ತರ ಕಲಿಕೆ? ಪವಿತ್ರ ಭಾವದಿಂದ ಒಳಗೆ. ಶಾಲೆಗೆ ಬರ್ತಿರ್ತಾರೆ, ಕೈ ಮುಗಿದು ಒಳಗೆ ಬಾ, ಇದು ವಿದ್ಯಾಮಂದಿರವಿದೆ, ವಿದ್ಯಾಮಂದಿರವಿದೆ, ಕೈ ಮುಗಿದು ಒಳಗೆ ಬಾ. ಇದು ಜಿನೇಂದ್ರ ಭಗವಂತ ಮಂದಿರವಿದೆ. ನಾವು ಸಹಿತ ಪವಿತ್ರ ಭಾವದಿಂದ ಹೊರಗೆ ಬಂದು ಜಿನೇಂದ್ರ ಭಗವಂತನನ್ನೇ ನೋಡ್ಬೇಕು. ಇಷ್ಟು ಸುಂದರ ಮೂರ್ತಿ ಇದೆ ಶಾಂತ ಭಗವಾನ. ಹೆಂಗ್ ಬಿಟ್ಟು ಹೋಗ್ತಾರೆ ಇಲ್ಲಿ ಯಾರು ಚಪ್ಪಲಿಗಳು ಭಾವ ಪಟ್ಟಾಗ ಯಾರೆಲ್ಲ ಹೋದ್ಮೇಲೆ ಜೈನ ಶ್ರಾವಕರು ಮಂದಿರಕ್ಕೆ ಹೇಗೆ ಬರಬೇಕು? ಜೈನ ಶ್ರಾವಕರು ಮಂದಿರಕ್ಕೆ ಸ್ನಾನ ಮಾಡಿ ಶುದ್ಧ ವಸ್ತ್ರದೊಂದಿಗೆ ಪೂಜಾ ದ್ರವ್ಯಗಳೊಂದಿಗೆ ಬರಬೇಕು. ಮಂದಿರಕ್ಕೆ ಬರುವ ಮೊದಲು ಸ್ನಾನ ಮಾಡುವುದು ಏಕೆ ಅವಶ್ಯಕವಾಗಿದೆ? ಮಂದಿರಕ್ಕೆ ಹೆಂಗೆ ಬರ್ಬೇಕಂದ್ರೆ ಅದು ಜೈನ ಶ್ರಾವಕರು ಮಂದಿರಕ್ಕೆ ಬರುವಾಗ ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಿ ಪೂಜಾ ದ್ರವ್ಯಗಳನ್ನ ತಗೊಂಡು ಬರಬೇಕು ಅಂತ ಹೇಳಿ. ಯಾಕೆ ಸ್ನಾನ ಮಾಡಿ ಯಾಕೆ ಬರುತ್ತೋ? ಏಕೆಂದರೆ ಗೃಹಸ್ಥರಿಂದ ಮನೆಯಲ್ಲಿ ಆರಂಭಾದಿ ಪಂಚಪಾಪಗಳು ಆಗುತ್ತಿರುತ್ತವೆ. ಆದ್ದರಿಂದ ಅವರ ಶರೀರ ಅಶುದ್ಧವಾಗಿರುತ್ತದೆ. ಈ ಶಾರೀರಿಕ ಶುದ್ಧಿಯನ್ನು ಸ್ನಾನದಿಂದ ದೂರ ಮಾಡಿ ಮಂದಿರವೆಂಬ ಪವಿತ್ರ ಸ್ಥಾನಕ್ಕೆ ಬರಬೇಕು. ಆದ ಅವಶ್ಯಕತೆ ಪವಿತ್ರ ಸ್ಥಾನ ಏನಂತಂದ್ರೆ ನಾವು ಪವಿತ್ರ ಆಗಿರ್ಬೇಕಂದ್ರೆ ಸ್ನಾನ ಮಾಡೋದು ಶ್ರಾವಕರಿಗೆ ಬಹಳ ಅವಶ್ಯಕತೆ ಇದೆ. ನೀವು ಮಾಡ್ತೀವಿ ನಾವು
ಆರಂಭ ಮಾಡಲ್ಲ. ಅವ್ರು ಸ್ನಾನ ಆಜೀವನ ವ್ರತ ಮಾಡಿ ಗುರುಗಳಿಂದ ಸ್ನಾನ ಈ ಜೀವನದಲ್ಲಿ ನಾವು ಮಾಡಕ್ಕಿಲ್ಲ. ನೀನು ವ್ರತ ತಗೊಂಡ್ರಿ ಮಾಡಿಲ್ಲ. ಮಾಡಿ ಸ್ನಾನ ಮಾಡಿದ್ರು ಸ್ನಾನ ಮಾಡದಲ್ಲೇ ಇರೋದಷ್ಟು ಶರೀರ ಚಮಕಿಸಲ್ಲ. ಇದು ಇನ್ನು ಹೊಳಿ ಕೆಲವರು ಹೇಳ್ತೀವಿ ಏನ್ ಹೇಳ್ತಾರೆ, ನಾವು ಸ್ನಾನ ಮಾಡುವ ಮಂದಿರಕ್ಕೆ ಸ್ನಾನ ಮಾಡಿ ಹೋಗ್ತಾರೆ, ಮಂದಿರಕ್ಕೆ ಹೋಗಲ್ಲ. ನೀವೇ ಹೇಳ್ತೀವಿ, ಶಾಸ್ತ್ರ ಹೇಳಿದ್ರಿ, ಆಚಾರ ಹೇಳಿದ್ರೆ ನಾವು ಅಡ್ಡಿ ಬರಂಗಿಲ್ಲ. ಮಂದಿರಕ್ಕೆ ಸ್ನಾನ ಮಾಡೇ ಹೋಗೋದು, ಅದಕ್ಕಾಗಿ ನಾವು ಮಂದಿರಕ್ಕೆ ಬರಲ್ಲ, ಯಾಕೆ ಸ್ನಾನ ಮಾಡಂಗಿಲ್ಲ. ಹಿಂಗೆ ಹೇಳ್ಬೇಕು. ಚರ್ಚೆ, ಈ ಚರ್ಚೆಗೆ ಇದು ಆಗ್ತಿಲ್ಲ. ಮಂದಿರಕ್ಕೆ ಬರಬೇಕು ನಿಶ್ಚಿತ. ಹೆಂಗ್ ಬರಬೇಕು ಈ ಪ್ರಶ್ನೆ. ಹೆಂಗ್ ಬರಬೇಕು? ಶುದ್ಧ ವಸ್ತ್ರ, ಸ್ನಾನ ಮುಗಿಸಿ ಶುದ್ಧ ವಸ್ತ್ರ ಹಾಕೊಂಡು 8 ದ್ರವ್ಯಗಳನ್ನು ತಗೊಂಡು ಅಷ್ಟು ದ್ರವ್ಯಗಳನ್ನ ಹಿಡಿದು ಮಂದಿರಕ್ಕೆ ಬರಬೇಕು ಅಂತ ಹೇಳ್ತಾರೆ. ಯಾಕೆ ಇಷ್ಟೆಲ್ಲ ಯಾಕಂತಂದ್ರೆ ಪವಿತ್ರ ಸ್ಥಾನ ಐತಿ. ಇದು ಪಂಚಕಲ್ಯಾಣಗಳ ಹಿಡಿದು ಅದಾದ ನಂತರನೂ ಕೂಡ ಎಲ್ಲರೂ ಪವಿತ್ರ ಭಾವನೆಯಿಂದ ಒಂದು ಈ ಕ್ಷೇತ್ರ ಅಂತಂದ್ರೆ ಪವಿತ್ರ ಪವಿತ್ರ ಐತಿ. ಇದೊಂದು ಅತಿಶಯ ಕ್ಷೇತ್ರ ಐತಿ. ಈಗ ಬರುವಾಗ ನಾವು ಈಗ ಯಾಕೆ ಆಸೆ ಸುಮ್ಕೊಂಡ್ರೆ ಅದಕ್ಕೆ ಏನ್ ಮಾಡೋದು, ಒಂದು ಬರುವಂತ ವಿಧಿ ಪ್ರಯತ್ನ ಇರಬೇಕು. ನಾವು ಈ ಕಡೆ ನೋಡಿ ಹಂಗೆ ಏನಾಯ್ತು, ಯಾಕೆಂದರೆ ಗೃಹಸ್ಥರು ಅಪವಿತ್ರರಾಗಿರ್ತಾರೆ ದಿನ ರಾತ್ರೆಲ್ಲ. ಅದಕ್ಕಾಗಿ ಪಂಚ ಪಾಪಗಳು ಸೂಕ್ಷ್ಮವಾಗಿ ನಡೀತಾ ಇರ್ತದೆ. ಆದ್ರಿಂದ ಮನಸ್ಸು ಮತ್ತು ಶರೀರ ಎಲ್ಲ ಅಶುದ್ಧ ಆಗಿರೋದ್ರಿಂದ ಸ್ನಾನ ಮಾಡಿದ ಶರೀರ ಶುದ್ಧ ಆಯಿತು, ನಾನು ಪವಿತ್ರ ಆದೇಶದಿಂದ ಮನಸ್ಸು ಶುದ್ಧ ಆಯಿತು. ಮನಸ್ಸುದ್ಧ ಮನೋವಚನ ಕಾಯ ಸೂತ್ರದಿಂದ ಮಂದಿರಕ್ಕೆ ಬಂದಾಗ ಅಶುಭ ಕರ್ಮಗಳು ಕಳೀತವೆ ಅಂತೇಳಿ ಸ್ನಾನ ಮಾಡೋದು ಬಹಳ ಅವಶ್ಯಕತೆಯಾಗಿದೆ. ಚಾತುರ್ಮಾಸದ ಚರ್ಮದ ವಸ್ತುಗಳೊಂದಿಗೆ ಅವುಗಳನ್ನು ತಂದು ಅಥವಾ ಧರಿಸಿ ಮಂದಿರದೊಳಗೆ ಏಕೆ ಬರಬಾರದು? ಏನ್ ಹೇಳ್ತಾರೆ? ಚರ್ಮದ ವಸ್ತುಗಳನ್ನು ಧರಿಸಿ ಅಥವಾ ತಂದಿಟ್ಟು ಮನೆಯಲ್ಲಿ ಕೈ ತೊಳ್ಕೊಳ್ಳದೆ ಹಂಗೆ ಬರೋದು ತಪ್ಪಿದೆ. ಅಂದ್ರೆ ಹೊರಗಿಟ್ಟು ಹೊರಗೆ ಬರಂಗಿಲ್ಲ. ನಾವು ತಗೊಂಡು ಬಂದೀವಿ, ಏನು ಹಾಕೊಂಡು ಬಂದ್ಬಿಟ್ಟು ಹೊರಗೆ ಚೆಲ್ಲ ಬರ್ತಾರ, ಅದು ತಪ್ಪಿದೆ. ಕೈಯಿಂದ ತೊಳೆದೇ ಬರ್ತಾರೆ, ಬ್ಯಾಗ್ ಇರಲಿ, ಚಪ್ಪಲ್ ಇರಲಿ, ಕೈಯಿಂದ ಮುಟ್ಟಿ ತಗೊಂಡು ಬರ್ತಾರೆ, ಅದು ಕೂಡ ತಪ್ಪಿದೆ. ಚರ್ಮದ ಹಾಕು ಚರ್ಮದ ಚಪ್ಪಲು ಎಲ್ಲ ಚಪ್ಪಲು ಚರ್ಮದೊಂದು ಹಾಕೊಂಡು ಚಪ್ಪಲ್ ಹಾಕೊಂಡು ಬರೋದೇ ತಪ್ಪೈತಿ. ಚಪ್ಪಲ್ ಹಾಕೊಂಬರೋ ತಪ್ಪು, ಚಪ್ಪಲ್ ಹಾಕೊಂಡು ಬರೋದೇ ತಪ್ಪೈತಿ. ಆ ಚರ್ಮ ಚಪ್ಪಲ್ ಅಂತೂ ಸ್ನಾನ ಆಯ್ತು ಮಂದಿರಕ್ಕೆ ಹೋಗೋದಿಲ್ಲ ಅಂದ್ರೆ ಮುಟ್ಟಬಾರ್ದು, ಸುತ್ತಕ್ಕೆ ಬರ್ಬೇಕು. ಯಾಕ ಚರ್ಮ ಚಪ್ಪಲ್ ಮುಟ್ಟಿದೆ ಸುತ್ತಕ್ಕೆ ಬರುತ್ತೆ. ಸತ್ತಿಂದ ಯಾರು ತೀರ್ಕೊಂಡ್ರು ಅಂದ್ರೆ ಮನೆಗೆ ಇದಕ್ಕೆ ಹೋಗಿ ಸ್ಮಶಾನಕ್ಕೆ ಹೋಗಿ ಸ್ನಾನ ಯಾಕೆ ಮಾಡ್ತೀರಿ? ಅವ್ ಮಾಂಸ ಇಲ್ಲ, ಚರ್ಮ ಮುಟ್ಟಿಲ್ಲ ಅಷ್ಟೇ. ಇದು ಹಂಗೆ ಬೇರೆ ಚರ್ಮಗಳನ್ನು ಹಾಕೊಂಡು ಬಂದಿರಲ್ಲ ಜೀವಿಗಳಿಂದ, ಅದು ಸತ್ತ ಜೀವಿತ ಇದು ಸುತ್ತಕ್ಕಲ್ಲ. ಅದಕ್ಕಾಗಿ ಜೈನನ ಹಾಕುವಂತ ಅಶುದ್ಧ ವಸ್ತುಗಳನ್ನ ಮನೆಯಲ್ಲೂ ಸಹಿತ ಇಟ್ಕೋಬಾರ್ದು. ಮನೇನೆ ಯಾವ್ದಾದ್ರು ಕಾರ್ಯಕ್ರಮ ಇತ್ತು, ಮನೆ ಸ್ವಚ್ಛ ಮಾಡ್ಬೇಕಂತ ವರ್ಷಕ್ಕೊಂದ್ಸರಿ ಏನಾದ್ರು ಭಗವಂತ ತರಿಸ್ತೀವಿ, ತಗೊಂಡು ಹೋಗ್ತೀವಿ. ಇವೆಲ್ಲ ವಸ್ತುಗಳಿದ್ದು ಮನೆಗೆ ಭಗವಂತ ತಗೊಂಡವ್ರು ಏನ್ ಬೇಕು ನಾವು ತಗೊಂಡು ಅದೇ ಇಟ್ಕೊಂಡು ಪಾಪ ಜಾಸ್ತಿ ಆಗುತ್ತೆ. ಮಾದೇಶ ಅಶುದ್ಧ ಆಯ್ತು. ಏನ ಪವಿತ್ರ ಮಾಡ್ರಿ, ಪ್ಲಾಸ್ಟಿಕ್ ಗೊತ್ತ, ಚರ್ಮದ ವಸ್ತುಗಳಿಲ್ಲ. ಗೃಹಸ್ಥಿಗೆ ಬೇಕಾಗ್ತು ಅಲ್ಲ, ಮನೆ ಆ ಕಡೆ ಈ ಕಡೆ ಓಡೋದು ಚಪ್ಪಲ್ ತ್ಯಾಗಿಲ್ಲ. ಆದರೆ ಮಂದಿರಕ್ಕೆ ಬರುವಾಗ ಮಾತ್ರ ಯಾವುದೇ ಪಾದರಕ್ಷೆಗಳು ಇಲ್ಲದೆ ನೋಡ್ಕೊಂತ ಬರಬೇಕು. ಇದು ಪವಿತ್ರ. ಹಾಕೊಂಡು ಬಂದ್ರೆ ಅಂದ್ರೂ ಕೂಡ ಚಪ್ಪಲ್ ಚರ್ಮದಲ್ಲಿರಬಾರ್ದು ಯಾವುದೇ ತರದಿಂದ. ಕೆಲವರಿಗೆ ಬಹಳ ಶರೀರದ
ನಾವೇ ಅಂತೇಳಿ ಟೈಲರ್ ಅವ್ರಿಗೆ ಒಟ್ಟು ಚಪ್ಪಲ್ ತೆಗೆದು ಕುರುಪಿದವ್ರು ಇದು ಸರಿ ಮಂದಿರ ಸೈಡ್ ಹಾಕೊಂಡು ಬರ್ತಾರ ಬಹಳ ಕಠಿಣ ಆಗುತ್ತೆ ಅಂಥವ್ರು ಹೇಳ್ತಾರೆ ಕೆಲವು ಅಂಥವ್ರಿಗೆ ನಾವು ಕ್ಷಮೆ ಮಾಡಿದ್ವಿ ಚಪ್ಪಲ್ ಹಾಕೊಂಡು ಹೊರಗೆ ಬರ್ರಿ ಕೈ ಕಾಲು ತೊಳ್ಕೊಂಡು ಹೋಗಲ್ಲ ಆದರೆ ಸರಿ ಇದ್ದರು ಅಂತ ಕರ್ಕೊಂಡ್ಬರ್ತ ಅಂದ್ರೆ ಮೊದಲನೆಲ್ಲ ಅಂತ ಆಗ್ಬೇಕಂತ ವಿಚಾರ ಮಾಡ್ತಾರ ಕಲಿಬೇಕು ನಾವು ನಮ್ಮ ಸಂಸ್ಕೃತಿ ಇಟ್ಕೋಬೇಕು ನಾವು ಪವಿತ್ರ ಆಗಬಾರ್ದು ಅಂತಂದ್ರೆ ಇಂಥ ವಸ್ತುಗಳಿಂದ ದೂರ ಇರಬೇಕು ನೋಡ್ರಿ ಆ ಚರ್ಮವನ್ನು ತೆಗೆಯುವಾಗ ಒಂದು ಜೀವದ ಹತ್ಯೆ ಮಾಡಿದ್ರು ಒಂದು ಜೀವದ ಕುತ್ತಿಗೆಯನ್ನು ಕೊಯ್ದಿದ್ರು ಒಂದು ಜೀವನವನ್ನೇ ತೆಗೆದುಬಿಟ್ರು ನಮಗೊಂದು ಮುಳ್ಳು ಹಾಕ್ತದೆ ಕಲ್ ಚುಚ್ಚುತ್ತೆ ಅಂತ ನಾವು ಅಂತ ಹಸು ವಸ್ತು ಹಾಕೊಂಡು ಬರ್ತೀವಿ ಮರಜಿ ಚರ್ಮ ತೆಗಿಬೇಕಾದ್ರೆ ಜೀವ ಕೊಂದಿರಲ್ಲ ಕೊಲ್ಲಕ್ಕೆ ಮುಂಚೆನೇ ಜೀವ ಸಹಿತ ಚರ್ಮ ಸುಡಿತಾರೆ ಯಾಕಂದ್ರೆ ಅದು ಮೃದು ಕುದಿಯೋ ನೀರನ್ನು ಸುರಿದಾಗ ಆ ಚರ್ಮ ಬಿಟ್ಕೊಂಡ್ಬರೋದು ಒಂದು ಆಕಳಿನ ಜೀವಂತಿದ್ದಾಗ್ರೆ ಜೀವಂತಿದ್ದ 200 ಡಿಗ್ರಿ ನೀರು ಬಿಸಿ ಮಾಡಿ ಅದನ್ನ ಬಿಡ್ತಾರಂತೆ ಸತ್ಯದ ಇರ್ತದ ಹಂಗೆ ಜೀವಿತ ಅದು ಮೇಲಿಂದೆಲ್ಲ ಜೀವಿತಾನೆ ಸುಳ್ಕೊಂಬರುತ್ತದೆ ಮೇಲಿಂದೆಲ್ಲ ಮೃದು ಆಗ್ತದೆ ಆಮೇಲೆ ಚರ್ಮ ಸೂರ ಆಮೇಲೆ ಬಾದಾಮ್ ಹೆಂಗೆ ನಿಲ್ಸಿರ್ ಬಿಡುತ್ತೆ ಹಾಗೆ ಕುದಿಯೋ ನೀರು ಹಾಕಿ ಚರ್ಮ ಬಿಡುತ್ತೆ ನೀವು ಯಾರು ತೋರಿಸ್ತಿದ್ರೆ ನಿಮ್ಮಂತ ಮೊಬೈಲ್ ಬರ್ತದೆ ಇದೆ ಜರ್ಸಿ ಆ ಥರ ಇರ್ತಾವ ನಿಮ್ಮನೆ ಇಂಥ ಸಮತಂತ್ರ ಹಾಲು ಕೊಟ್ಟಿದ್ದಾವೆ ಹಂಗೆ ಮಾಡ್ತಾರೆ ನಾವು ಹಾಲು ಕೊಡ್ತೀವಿ ಹಾಲು ಜೀವ ಸಹಿತ ಸುಡಿತಾರೆ ಚರ್ಮ ಎಷ್ಟು ತ್ರಾಸ ಆಗ್ತಿದ್ರು ಪಾಪ. ಬಹಳ ಕಡಿಮೆ ಯಾರು ಬಿಡಿಸೋದಿಲ್ಲ ಅಲ್ಲಿರೋದಿಲ್ಲ ಕಸಾಯಿಗಳೇ ಅದಕ್ಕಾಗಿ ನಮ್ಮಲ್ಲಿ ಸಾಕಿದಂಥ ಆಕಳು ಎಮ್ಮೆ ನೀವು ಸಂತಾನ ನಮ್ಮ ಪರಿವಾರ ಸದಸ್ಯರನ್ನು ತಿಳ್ಕೋಬೇಕು ಅಂಥವ್ರಿಗೆಲ್ಲ ಕೊಟ್ಟು ಅವರೆಲ್ಲ ಕೊಟ್ಟು ಪಾಪ ಕಟ್ಕೊಂಡು ಮುಂದಿನ ಜನರಲ್ಲಿ ಅಂಥವರೇ ಆಗಿಬಿಟ್ಟೋದು ಕಲಿಯುವಂಥ ನಾವು ಹಾಲು ಕುಡಿತೀವಿ ಅದು ಸಗಣಿ ಸಹಿತ ಉಪಯೋಗ ಮಾಡ್ತೇವೆ ಗದ್ದೆ ಹೊರಗೆ ಅದನ್ನೆಲ್ಲ ಉಪಯೋಗ ಮಾಡಿಕೊಂಡು ಅದ್ಮೇಲೆ ನೀನು ನನಗೆ ಬೇಡ ಹೋಗು ಕಟ್ಟಿರೋ ಮನೆಗೆ ಎಷ್ಟು ಅನ್ಯಾಯ ಮೂರು ಪ್ರಾಣಿಗಳ ಮೇಲೆ ವಿಚಾರ ಮಾಡಿ ಎಷ್ಟೋ ಜನ ಹೆಂಗೆ ಮಾಡ್ತಾರೆ ಈಗ ಯಾರ ಮನೆಗೂ ಇರ್ತದೆ ಎಲ್ಲ ಮನೆಗೂ ಎಣ್ಣೆ ಆಗ್ತಾ ಇದೆ ಯಾರ ಮನೆಗೂ ಸಹಿತ ಗಂಡು ತೊಂದರೆ ಹಾಕಿರಲ್ಲ ಹೆಣ್ಣು ತೊಂದರೆ ಹಾಕಿರ್ತಾವೆ ವಿಚಾರ ಮಾಡ್ತೀವಿ ಕೆಲವು ಸರಿ ವಿಚಾರ ಮಾಡಿ ಮನುಷ್ಯರಿಗೆ ಹಾಲು ತ್ಯಾಗ ಮಾಡ್ತೀವಿ ಒಂದು ಎರಡು ತಿಂಗಳು ಹಂಗೆ ತ್ಯಾಗ ಮಾಡ್ಬಿಡ್ತೀವಿ ನಮ್ಗೆ ಯಾವ ಜಾಗ ಅಂತ ಆಮೇಲೆ ಯಾರ್ಯಾರು ಮಾಡೋದು ನಮ್ಮ ಸುದ್ದಿ ತಗೊಂಡು ಮಾತು ಶುರು ಆಗುತ್ತೆ ಹಂಗೆ ವಿಚಾರ ಮಾಡ್ತೀವಿ ಇವ್ರು ಯಾಕೆ ಸಾಕಿಲ್ಲ ಅಂತ ಅವ್ರು ಕೇಳ್ತಾರೆ ನಾವು ಅವ್ರು ಕೊಟ್ಬಿಟ್ಟಿದ್ದಾರೆ ಸಣ್ಣ ಕೊಲನೆ ಕೊಟ್ಬಿಡ್ತಾರೆ ಆ ಕೊಲೆನೇ ಚರ್ಮ ಭಾಳ ಉಪಯೋಗ ಅದಕ್ಕೆ ಕೈಗೆ ಸ್ವಂತದ ಬ್ಯಾಗ್ ಇದನ್ನೆಲ್ಲ ತಯಾರು ಮಾಡ್ತಾರೆ ಮೃದು ಕೊಲವಿನ ಚರ್ಮದಿಂದ ಟೋಪಿ ಇವೆಲ್ಲ ಜಾಕೆಟ್ ಪರ್ಸ್ ತಯಾರು ಮೃದು ಅದು ಚರ್ಮ ಅದು ಜೀವಿತಂಗೆ ತೆಗಿತಾರೆ ಈಗಂತ ಹೇಳ್ತಾರೆ ಆಕಳ ಗರ್ಭದಿಂದನೇ ತೆಗಿತಾರೆ ಆ ಕೈ ಹಾಕಿ ತಕ್ಕೊಂಡು ಆಮೇಲೆ ಆಕಳನ್ನ ಬಲಿಸ್ತಾರೆ ಇದೆಲ್ಲ ಹಿಂಸಾ ಮಾಡಿ ಚರ್ಮ ವಸ್ತು ತಯಾರು ಮಾಡ್ತಾರೆ ಅದರಿಂದ ನಾವು ದೂರ ಇರಬೇಕು ಹಿಂಸಾ ಪರಮೋ ಧರ್ಮಕ್ಕೆ ಅಂತೀನಿ ಅದನ್ನ ಹಾಕೊಂಡ್ರೆ ಏನು ಪ್ರಯೋಜನ ಇಲ್ಲ ಹೇಳೋದೆಲ್ಲ ಪಾಪ ಆಗುತ್ತೆ ನಾವು ಹಿಂಸವಾದ್ರು ನಾವು ಅವೇನು ನಾವು ಜೀವ ಪಾಲನೆ ಮಾಡ್ತೀವಿ ಹೇಳೋದಷ್ಟ ವಿಚಾರ ಮಾಡಿ ಇಷ್ಟೆಲ್ಲ ವ್ರತ ನಿಯಮ ನೌಕರಿ ಎಲ್ಲ ಮಾಡ್ತೀವಿ ಧರ್ಮ ಪಾಲನೆ ಮಾಡ್ತೀವಿ ಅಂತಂದ್ರೆ ನಾವು ಹೆಂಗೆ ಯಾವ ಉಪಯೋಗ ಮಾಡ್ತೀವಿ ಏನು ಮಾಡ್ತೀವಿ ಇನ್ನೂ ವಿಚಾರ ಮಾಡಬೇಕು ನನ್ನ ಕೈಗೆ ಹೇಳಿದ ಏನಿದ್ದಾರೆ ಚರ್ಮದ ವಸ್ತುಗಳನ್ನ ಹಾಕೊಂಡು ಮುಂದೆ ತರಬಾರದು ನಾವು ಮರಣ ಹೊಂದಿದ ಪಂಚೇಂದ್ರಿಯ ಪ್ರಾಣಿ ಅಥವಾ ಅದರ ಅವಯವಗಳ ಸ್ಪರ್ಶದಿಂದಲೇ ನಮ್ಮನ್ನು ಅಶುದ್ಧರೆಂದು ಭಾವಿಸಿ ಸ್ನಾನ ಮಾಡುತ್ತೇವೆಯೋ ಹಾಗೆಯೇ ಸ್ವಯಂ ಸತ್ತ ಅಥವಾ
ಸತ್ತಂತ ಪ್ರಾಣಿಗಳ ಶರೀರದಿಂದ ತೆಗೆದ ಚರ್ಮದ ಸ್ಪರ್ಶದಿಂದ ನಮ್ಮನ್ನು ಅಶುದ್ಧರೆಂದು ಭಾವಿಸಬೇಕು. ನಮ್ಮಲ್ಲಿ ಯಾರೋ ಪ್ರಾಣಿ ಸಾಯಿತು ಅಂದ್ರೆ ತೆಗೆದವರು ಏನ್ ಮಾಡ್ತೀರಿ? ಸ್ನಾನ ಮಾಡ್ತೀರಿ. ಯಾರು ಸತ್ತರು ಸ್ಮಶಾನ ಹೋಗ್ಬಾರ್ದು, ಸ್ನಾನ ಮಾಡ್ತೀರಿ. ಮತ್ತೆ ಸತ್ತಂತ ಪ್ರಾಣಿ ಚರ್ಮ ಹಾಕೊಂಡಿದ್ರೆ ಮಾಡಲೇಬೇಕು. ಸ್ನಾನ ಮಾಡಬೇಡ, ಅದಕ್ಕೆ ನಡೆಸ್ತದೆ. ನಡೆಸ್ತಿದ್ದಾರೆ ಅದತ್ತ ಕರ್ಮ ಕರ್ತದೆ. ಜನ್ಮ ನಡೆಸಿದ ಕರ್ಮ ನಮ್ಮನೆ. ಮತ್ತು ಮಂದಿರದಂತಹ ಪವಿತ್ರ ಸ್ಥಳದಲ್ಲಿ ಹೋಗಲು ಅತಿ ಶುದ್ಧತೆಯ ಅವಶ್ಯಕತೆ ಇದೆ. ಹಾಗೂ ಜೀವಗಳ ಶರೀರದಿಂದ ಉತ್ಪನ್ನವಾದ ಚರ್ಮ ಇತ್ಯಾದಿಗಳಲ್ಲಿ ಯಾವಾಗಲೂ ಸೂಕ್ಷ್ಮ ಜೀವಿಗಳ ಉತ್ಪತ್ತಿಯಾಗುತ್ತಿರುತ್ತದೆ. ಚರ್ಮದ ಚರ್ಮದ ವಸ್ತುಗಳಲ್ಲಿ ಆ ಒಂದು ಚರ್ಮದಲ್ಲಿ ಯಾವಾಗಲೂ ಜೀವ ಉತ್ಪನ್ನ ಆಗ್ತಿರ್ತದೆ. ಒಣಗಿಲಿ ಹಸಿ ಆ ಚರ್ಮದಲ್ಲಿ ಜೀವ ಉತ್ಪತ್ತಿ ಆಗ್ತಾನೆ ಇರ್ತದೆ. ಯಾಕಂದ್ರೆ ಅದರಲ್ಲಿ ಆ ಥರ ಪರಮಾಣುಗಳು ತಯಾರಾಗುತ್ತಿರುತ್ತದೆ ಮತ್ತು ಅವುಗಳನ್ನು ಉಪಯೋಗಿಸುವುದರಿಂದ ಬಹಳ ಜೀವಿಗಳ ಹಿಂಸೆನೂ ಆಗುತ್ತದೆ. ಚರ್ಮ ಉಪಯೋಗ ಮಾಡೋದ್ರಿಂದ ಬಹಳ ಹಿಂಸೆನೂ ಆಗುತ್ತದೆ. ನೀವು ಹಾಕೊಂಡಿರ್ತಂತೆ ನೋಡಿ, ನಿಮ್ಮ ಶರೀರದ ಧರಣಿ ಮತ್ತು ಅದರಲ್ಲಿ ಒಂಥರ ರಸ ಮಾಡ್ತದೆ ಚರ್ಮದಲ್ಲಿ ಹಾಕೊಂಡು ಚರ್ಮದಲ್ಲಿ. ಅದು ಎರಡು ಕೂಡಿ ಅದರಲ್ಲಿ ಜೀವ ಜಾಸ್ತಿ ಅಸಂಖ್ಯಾತ ಜೀವ ಹುಟ್ಟು ಸಾಯ್ತಾ ಇರ್ತದೆ. ಈ ಹಿಂಸಾ ಒಂದು ಅಶುದ್ಧತೆ ಒಂದು ಎರಡರಿಂದ ನಿಮ್ಗೆ ದೋಷ ಆಗ್ತದೆ. ಹಾಗಾಗಿ ಚರ್ಮದ ವಸ್ತುಗಳನ್ನು ಉಪಯೋಗ ಮಾಡೋದು ಅಹಿಂಸಾ ಪಾಲನೆ ಮಾಡೋರಿಗೆ ಯೋಗ್ಯ ಇಲ್ಲ. ಏಕೆಂದರೆ ಮಂದಿರದಲ್ಲಿ ಪ್ರವೇಶ ಮಾಡುವ ಮೊದಲು ಜನರು ಶೋಷಿತ ನೀರಿನಿಂದ ಕಾಲುಗಳನ್ನು ತೊಳೆದುಕೊಳ್ಳುವುದು ಏಕೆ ಅವಶ್ಯಕತೆ ಇದೆ? ಏನು ಮಾಡಬೇಕು? ಶೋಷಿತ ನೀರಿಂದಲೇ ಕಾಲುಕೊಳ್ಳಬೇಕು. ಏಕೆಂದರೆ ರಸ್ತೆಯಲ್ಲಿ ಬರುವಾಗ ಜನರ ಕಾಲುಗಳಿಗೆ ಅಶುದ್ಧ ಪದಾರ್ಥಗಳು ಅಂಟಿಕೊಂಡಿರುತ್ತದೆ ಮತ್ತು ಕಾಲು ತೊಳೆಯದೆ ಮಂದಿರದೊಳಗೆ ಹೋಗುವುದರಿಂದ ಮಂದಿರ ವಾತಾವರಣ ಕಲುಷಿತವಾಗುತ್ತದೆ. ಬರುವಾಗ ಆ ಕಡೆ ನೋಡ್ಕೊಂಡು ಬರ್ತೀರಿ, ಆ ರೀತಿ ಮಾತಾಡ್ಕೊಂತ ಅಶುದ್ಧ ವಸ್ತು ಎಲ್ಲ ಮೆಟ್ಟಿರ್ತೀರಿ. ಕಫ ಅದು ಇದೆಲ್ಲ ಬಿದ್ದಿರ್ತದೆ ಒಳಗ. ಅದೆಲ್ಲ ಮೆಟ್ಕೊಂಡು ಬಂದು ನಿಮ್ಮ ಕಾಲು ತೊಳ್ಕೊಂಡು ಬಂದಿಲ್ಲ ಅಂತಂದ್ರೆ ಮಂದಿರದೊಳಗೆ ಅಪವಿತ್ರ ವಸ್ತು ಮೆಟ್ಕೊಂಡು ಬಂದ್ರೆ ಇಲ್ಲಿ ವಾತಾವರಣ ಕಲುಷಿತ ಆಗುತ್ತೆ. ಅದಕ್ಕಾಗಿ ಕಾಲು ತೊಳ್ಕೊಂಡು ಹೊರಗೆ ಬರೋದು ಬಹಳ ಅನಿವಾರ್ಯ ಇದೆ. ನೀವು ಬರೋದ್ರಿಂದ ಬರಲ್ಲ ಮನೆಗಳಿಗೆ ಬರ್ತೀರಿ. ಒಂದೊಂದು ಊರಿಗೆ ಗ್ಲಾಸ್ದಾಗ ನೀರು ತಗೊಂಡ್ ಅದ್ರ ಮ್ಯಾಗ ಎಷ್ಟು ಕಡೆ ನೋಡಿ ಸೈಟ್ ನೀರು ತಗೊಂಡು ನಮ್ಮ ಊರ್ ಸೈಡ್ ಹಂಗೆ ಆಯ್ತಲ್ಲ. ನಾ ಎಷ್ಟೋ ಕಡೆ ನೋಡಿ ನೀರು ಹಾಕ್ತಿರ್ತೀವಿ, ನದಿ ಎಲ್ಲ ನೀರು ಸೈಟ್ ಎಲ್ಲ ನೀರು ತಗೊಂಡು ಸೈಟ್ ನೀರು ತಗೊಂಡು ನಲ್ಲಿ ಇದ್ರು ನಲ್ಲಿಗೆ ಬಟ್ಟೆ ಕಟ್ಟಿರಲ್ಲ ಮರಜ್, ಬಟ್ಟೆ ಕಟ್ಟಿರಲ್ಲ. ಹಂಗೆ ಅದಕ್ಕೋಸ್ಕರ ತಗೋಬೇಕಾದ್ರೆ ಸೋಸಿ ನೀರು ಇರಬೇಕು. ಅದಕ್ಕಾಗಿ ಆ ಕಡೆ ಏನು ಮಾಡಿರ್ತಾರೆ, ಮಂದಿರಕ್ಕೆ ಒಬ್ಬನ ಆಳಿಟ್ಟಿರ್ತಾರೆ. ನೀರು ಸೋಸಿರಬೇಕು, ಬಟ್ಟೆ ಮಡಿ ಬಟ್ಟೆ ತೊಳೆದಿರಬೇಕು, ಎಲ್ಲ ಪೂಜೆ ದ್ರವ್ಯ ತಯಾರು ಮಾಡಿರ್ಬೇಕು. ಅಂತೇಳಿ ಒಬ್ಬ ಪೂಜಾರಿ ತಯಾರು ಮಾಡಿರ್ತಾರೆ. ಪೂಜಾರಿ ಅಷ್ಟೇ ಕೆಲಸ ದ್ರವ್ಯ ತೊಳೆದಿರೋದು, ಮಡಿ ಸಾಕಾಗಿ ಭಗವಂತ ವಸ್ತಿಗೆ ಸಹಿತ ಮಡಿ ಮಾಡಿರೋದು, ಮತ್ತೆ ನೀರು ಸೋಸಿ ಕಾಲ್ಕೊಳಿದ್ರು. ಮಂದಿರದ ಪ್ರವೇಶದಿಂದ ಒಳಬರುವಾಗ ಏನು ಹೇಳಬೇಕು ಅಂತ ಮಂದಿರದ ಪ್ರವೇಶದಿಂದ ಒಳಬರುವಾಗ ಏನು ಹೇಳಬೇಕು?
ನಿಸ್ಸಹಿ 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 ನಿಸಾಯಿ ನಿಸಾಯಿ ಎಲ್ಲ ನಿ ನಿಸ್ ನಿಸ್ಸಹಿ 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 ಅಂದ್ರೆ ನಾವು ಮತ್ತೆ ನನಗೂ ಸ್ವಲ್ಪ ಜಾಗವೇ ಯಾರಿಗೆಲ್ಲೋ ಬಂದವರಿಗೆ ಅಥವಾ ಭಗವಂತನ ದರ್ಶನಕ್ಕೆ ದೇವತೆಗಳು ಬರ್ತಾರೆ. ಒಬ್ಬನಿಗೆ ಹಂಗಾಗಿತ್ತು, ಅವನಿಗೆ ಹೇಳಿಲ್ಲ ಸೊಕ್ಕಿನಿಂದ ನಾ ಗೊತ್ತಿದ್ರು ಹೇಳಲ್ಲ ಏನಾಗುತ್ತೆ ನೋಡ ಅಂತ ಒಳಗೆ ಬಂದ ಡಿಕ್ಕಿ ಒಳಗೆ ದೇವತೆಗಳು ಎಚ್ಚರ ಬಿದ್ದ ಕರ್ಕೊಂಡ್ಬಂದು ಮಾಡೋದು ಮಂದಿರ ಹಿಂಗಾಗಿ ಹಂಗಾಗಿ ಮಗನಿಗೆ ಅಂತ ಭಗವಂತನಿಗೆ ಯಾಕೆ ಮಾಡೋಲ್ಲ ಹಿಂಗೆ ಹಾಕ್ತಾರೆ ನಿಮಗ ಹೆಂಗೆ ಮಾಡ್ಕೊಂಡು ಹೋದ್ರೆ ಏನು ಮಾಡಿದ್ರಿ ನಮಗೆ ಕೇಳಿದ್ರು ಒಬ್ಬ ಎಚ್ಚರಾದ ನಂತರ. ಆದರೆ ನನಗೆ ಗೊತ್ತಿತ್ತು ನೋಡ್ದಂತ ಹೋದೆ ನನಗೆ ಗೊತ್ತಿತ್ತು ಹೇಳ್ಬೇಕು ಅಂತೇಳಿ ನೋಡಿ ಏನಾಗುತ್ತೆ ಸುಖಿಯಿಂದ ಹೋದೆ ಇದು ತೋರಿಸ್ತು ಹಿಂಗಾಗುತ್ತೆ ಸೊಪ್ಪು ಮಾಡಿ ಅಗತ್ಯದಿಂದ ಬೇಕು ಬಿದ್ದ ಅಲ್ಲೇ ಪೈಲ್ವಾನಿಂದ ಅದು ಬಿದ್ದ ಹಿಂಗೆ ಹಾಕಿ ಕರ್ಕೊಬಂದು ಅದಾದ್ರೆ ಮಾಡೋದೇನೋ ಆಶೀರ್ವಾದ ಕೊಟ್ಟು ಮಂತ್ರ ನಮ್ಮ ಅಂತ ಹೇಳಿ ಅಚ್ಚಾದ ನಂತರ ಕೇಳಿದ್ರು ಹಿಂಗಾಯ್ತು ಇನ್ನು ಹಿಂಗೆ ಮಾಡೋದು ಮಾಡಿದ್ರೆ ತಪ್ಪಾಯ್ತು ಮತ್ತೆ ಮಾಡ್ಬೋದು. ಆಮೇಲೆ ಏನು ಮಾಡ್ದ ಅನ್ಕೊಂಡು ಬರ್ಬೇಕಂತ ದೇವರಿಗೆ ಸಾಯಿ ಸಾಯಿ ಅಂತ ನಾನೇ ಸಾಯಿ ನಿಸ್ಸೈ 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 ಅದಲ್ಲ ನಿಸ್ಸೈ ಅಂದ್ರೆ ಸರ್ಕೋಲ್ರಿ ಅಂತ ನಮಗೂ ಸ್ಥಾನ ಕಾಣಂಗಿಲ್ಲ ದೇವತೆಗಳ ಪಂಚಮಕಾಲದಲ್ಲಿ ಯಾರಿಗೂ ದರ್ಶನ ಕೊಡಂಗಿಲ್ಲ. ಈಗಲೂ ಇರ್ತಾವ ಈಗಲೂ ಇರ್ತಾವ ಈಗಲೂ ಇರ್ತಾವ ದೇವತೆ ಅವ್ರು ಕಮ್ಮಿ ಇಲ್ಲ ಭಾಳ ಶಕ್ತಿ ಇರ್ತಾವ. ಏನಾದ್ರು ಕಿರಪತಿ ಮಾಡಿ ಭಗವಂತರಿಗೆ ಅವ್ರ ಭಕ್ತರ ಸಮಯ ಕಾಣಿಲ್ಲ ಹೊರಗೆ ಹಾಕ್ತಾರೆ. ಇಲ್ಲಿ ಬರೋದು ಜಾಗೃತಿ ಬರ್ಬೇಕು. ಶಾಂತಿನಾಥ ಭಕ್ತರು ಭೂತ ಪಿಶಾಚ ಇರಲ್ಲ ಅಂದ್ರಿ ಎಲ್ಲರೂ ಇರ್ತಾರೆ, ಮನುಷ್ಯರು ಇರ್ತಾರೆ, ತಿಳಿಯನ್ ಸ್ಪರ್ಶ ಸಹಿತ ಇರ್ತಾರೆ, ದೇವತೆಗಳು ಇರ್ತಾರೆ. ನೀವು ಇಲ್ಲಿದ್ದಾಗ ಬರ್ತಾರ ದರ್ಶನ ಇದ್ದವು ಬಂದ್ರೆ ನಿನ್ನೇನು ಕಾಣಿಸಂಗಿಲ್ಲ, ಎಲ್ಲರೂ ಬರ್ತಾರೆ. ವ್ಯಂತರ ಭವನವಾಸಿ ಎಲ್ಲ ದೇವತೆಗಳು ಅಂತ ದಿನೇಂದ್ರ ಭಗವಂತರಿಗೆ ದಿನ ನಿತ್ಯ 100 ಇಂದ್ರ ಪ್ರಣಾಮ ಮಾಡ್ತಾ ಇರ್ತಾರೆ. ಸತೇಂದ್ರ ವಂಶೇ ವಂದಿತ ದಿನೇಂದ್ರ ಭಗವಾನ್ 100 ಇಂದ್ರರು ದಿನ ತಪ್ಪಲೆ ಪ್ರಣಾಮ ಮಾಡ್ತಾ ಇರ್ತಾರೆ. ಸ್ವರ್ಗದ ಇಂದ್ರರೆಲ್ಲ ಭವನವಾಸಿ 40 ವ್ಯಂತರ 32 ತಪೋವಾಸಿ 24 ನರಸುರ 24 ಸತೇಂದ್ರ ವಂದಿತ ಅಂತ ಹೇಳಿದ್ದಾರೆ. ಇವರೆಲ್ಲರೂ ನಿತ್ಯ ದರ್ಶನ ಮಾಡ್ತಾ ಇರ್ತಾರೆ ಭಗವಂತ. ದೇವತೆಗಳು ಇಂದ್ರ ದರ್ಶನ ಮಾಡ್ತಾರೆ ಅಂದ್ರೆ ದೇವತೆಗಳು ಬರಾಗಿಲ್ಲ, ಕಪ್ಪಾಮರ 24 ಸಾಮಾನ್ಯ ದೇವತೆಗಳಂತೂ ಎಲ್ಲ ಕಪ್ಪಮರ 24 ಅಂದ್ರೆ ಕಲ್ಪವಾಸಿ 24 ಇಂದ್ರ. ವ್ಯಂತರ 32 ಅಂದ್ರೆ ವ್ಯಂತರದಿಂದ ಇಂದ್ರರು 32 ಪ್ರಕಾರ ಇರ್ತಾರೆ. ಭವನವಾಸಿ 40 ಭವನವಾಸಿ ಇಂದ್ರ 40 ಪ್ರಕಾರ ಇರ್ತಾರೆ. ಸೂರ್ಯ ಚಂದ್ರ 2 ಮತ್ತೆ ಮನುಷ್ಯರಲ್ಲಿ ಚಕ್ರವರ್ತಿ ತಿರುಚರಲ್ಲಿ ಸಿಂಹ. ಈ ತರ 100 ಇಂದ್ರ ನಿತ್ಯ ದರ್ಶನ ಮಾಡ್ತಾ ಇರ್ತಾರೆ ಭಗವಂತರಿಗೆ. ಅದಕ್ಕಾಗಿ ಮಂದಿರಕ್ಕೆ ಬರೋದು ನಾವು ಸಾಮಾನ್ಯ ಜೀವಿಗಳು, ನೀವು ಸಾಮಾನ್ಯ ಜೀವಿಗಳು. ಅದಕ್ಕೆ ಇಲ್ಲಿ ಬಂದವರು ಏನ್ ಮಾಡ್ಬೇಕು, ಹೇ ಭಗವಾನ್ 100 ಇಂದ್ರರಿಂದ ನೀವು ದರ್ಶನ ಮಾಡಿಸ್ಕೊಂತ ಇರ್ತೀರ ಅಂದ್ರೆ ನಾವು ಯಾವತ್ತ ನಿಮ್ ಕಸದ ಧೂಳು, ನಿಮ್ ಕಾಲಿನ ಧೂಳು ಆಗಿಕೊಂಡಿದ್ದೇವೆ. ಇಲ್ಲಿ ಭಗವಂತರ ಹತ್ರ ಬರೋರು ಭಕ್ತರಾಗಿ ಬರ್ಬೇಕು. ಭಕ್ಷಕರೆಲ್ಲ ಭಕ್ತರಾಗಿ ಇಲ್ಲಿ ಬಂದವರು ಯಾವುದೇ ಅಹಂಕಾರವನ್ನೆಲ್ಲ ತ್ಯಾಗ ಮಾಡಿ ಭಗವಂತ ಭಕ್ತರಾಗಿ ಬಂದ್ರೆ ಮಾತ್ರ ಭಗವಂತ ದರ್ಶನ ಕೊಡ್ತಾರೆ. ಇಲ್ಲ ದರ್ಶನ ಕೊಡದೇ ಇರಲಿ ಪಾಪಕ್ಕೆ ಹೋಗೋದಾಗುತ್ತೆ. ವಜ್ರಲೇಪ ಧರ್ಮ ಕ್ಷೇತ್ರೇ ಕೃತಂ ಪಾಪಂ ಭವಿಷ್ಯತಿ. ಕೆಲವು ಭಕ್ತರು ಹ್ಯಾಂಗ್ ಮಾಡ್ಬೇಕು, ನೀಟ್ ಶರ್ಟ್ ಹಾಕೊಂಡು ಪ್ಯಾಂಟ್ ವೇಟ್ ಹಾಕಿ ಸರಿಯಾಗಿ ತಲೆ ಇಲ್ಲೇ ವಾಚ್ ಭಗವಂತ ಮುಂದೆ ಭಗವಂತ ನಾನು ಚಲೋ ಕಾಣ್ತೀನಿ ಸೆಂಟು ಇಲ್ಲಿ ಕೆಲವರು ಮರಜು ಅಷ್ಟು ವಾಸ
ಪೂಜೆ ಮಾಡ್ತಿದ್ರೆ ಎದ್ದು ಓಡೋಗ್ಬೇಕು ಅನ್ಸುತ್ತೆ, ಅಷ್ಟು ಕಷ್ಟ ಆಗ್ತಿರುತ್ತೆ. ಬರ್ತಾರೆ ಇವ್ರು ಭಕ್ತರಾಗಿ ಬರೋದೇ ಬರಂಗಿಲ್ಲ. ತಮ್ಮನ್ನೇ ತಾವು ದರ್ಶನ ಮಾಡ್ಕೊಂಡು ಕರ್ಮ ಕಟ್ಕೊಂತಾರೆ. भगवंतन दर्शन होता श्रृंगार किसकी नहीं होते इंदिरा ಮಳೆಗಂಧ ಬರೋ ಹಾಗೆ ಹೋಗಂಗಿಲ್ಲ. ಕೇಳಿದೆ ಹಾ ಸಿದ್ಧಾರ ಮಂದಿರದಿಂದ ಬರೋ ಪಾಸ್ ಹೋಗಂಗಿಲ್ಲ ಅಂತ ಎಂತಾದ್ರೂ ಬೇಕಾ? ಇದ್ರಿಗೂ ಹಾಡಿದ್ರು ಭಾಳ ಜವಾಬ್ದಾರಿ ಆಗಿರೋ ಹಾಡು ಹಾ ಅದೇ ಚಾಲು ಐತೆ ಕರೆ ಚಾಲು ಐತಿ ಅರ್ಧಕ್ಕರ್ಧ ಬೇರೆ ಇದು ಎಲ್ಲ ಬರ್ತೈತಿ ನನಗೆ ಪೇಪರ್ ಯಾವ್ಯಾವ ಇಲ್ಲ ಅಂತ ಅದನ್ನ ಡಿಲೀಟ್ ಮಾಡಿ ಹಚ್ಚಾರಿಸ್ಬೇಕು. ರಾತ್ರಿಯಲ್ಲೇ ಕೇಳಿದ್ರು ಯಾವ್ದೋ ಇರೋದು. ಹಿಂಗಾಗಿ ಮಂದಿರದಲ್ಲಿ ಬರುವಂಥವರು ಆ ಜಾಗೃತಿಯಿಂದ ಬರಬೇಕು. ಹೆದರೋದಿಲ್ಲ, ನಾವು ಪವಿತ್ರವಾಗಿ ಹೆದರೋದಿಲ್ಲ, ಬಿಂದಾಸ್ ಹೋಗ್ಬಿಡೋದು. ಯಾರಿಗೆ ಹೆದರೋದಿಲ್ಲ. ಮುಂದೆ ನಮ್ಮ ಭಗವಂತನಲ್ಲಿ ಯಾಕೆ ಇರೋದ್ರಿ ಜಡ್ಜಿನಾದ್ರೆ ಸೀದಾ ಹೋಗಿ ಚರ್ಚೆ ಮಾಡೋದು. ಪೊಲೀಸರು ಗೇಟ್ ಕೀಪರ್ ನಿಂತ್ಕೊಂಡಿರ್ತಾರೆ. ಈಗ ಇವರು ಅವರಿದ್ದಾರೆ ಸುಮ್ಮನೆ ಯಾರು ಜನಿಂದ ಭಗವಂತರು ಭಕ್ತರು ಹೆದರೋದಿಲ್ಲ. ಕರೆ ನಾವು ಅಪವಿತ್ರ ಇದ್ದೇವೆ ಎಲ್ಲಿ ಬೇಕೋ ಹೆದರೋದಾಗುತ್ತೆ. ಸಾಮಾನ್ಯ ಇಲ್ಲಿಗೂ ಕೂಡ ಇಲ್ಲಿ ಒಂದು ಸರ್ಕೊಂತೀವಿ ಹೋಗ್ತಾರೆ ಹೆದರ್ಬೇಕಾಗುತ್ತೆ. ಹೆದರೋದಿಲ್ಲ. ಸತ್ತು ಭಯದಿಂದ ಹೋಗ್ತಿದ್ದು ಭಗವಂತ ಶ್ರೀಗ ಸಾನ್ನಿಧ್ಯ ಹೋಗಿ ಹೇ ಜಿನೇಂದ್ರ ಭಗವಾನ್ ನಿಮ್ಮಂಥ ಪವಿತ್ರ ಜಿನೇಂದ್ರ ಭಗವಂತನ ಮಂದಿರದಲ್ಲಿ ನನಗೆ ಭಯನೇ ಇಲ್ಲ, ಯಾರಿಗೂ ಹೆದರಬೇಕಾಗಿಲ್ಲ, ನಾನು ದರ್ಶನಕ್ಕೆ ಬಂದೀನಿ ಹೇಳ್ತಿರಲ್ಲ ದೇವಿ ಚೈತ್ರ ಛಾಯಾ ಮೇರೆ ಸಿರ್ ಪರ್ ಹೋ मेरा अंतिम शरण समाधि तेरे दर पर हो. ಚಂದ ಬರ್ಕೊಂಡು ನೀವು ದಿನ ಹೇಳ್ತಾರೆ. ಹೆದರಬೇಕು. ನೀನು ಭಗವಾನ್ ತಾಯಿ ಬಂದ ಇಲ್ಲ ಮರಣ ಆದರೂ ನನಗೇನು ಚಿಂತೆ ಇಲ್ಲ. ನಿನ್ನ ದರ್ಬಾರದಲ್ಲಿ ಏನು ಬೇಕು ಆಗಲಿ. ಆಗ ಮತ್ತೆ ಪುಣ್ಯ ಬೇಕಲ್ಲ ಅಂತ ಪುಣ್ಯ ನಿನಗೆ ನನ್ನ ಜೀವನ ಸಮರ್ಪಿತ. ಆದರೆ ಇಲ್ಲಿ ನೀನು ಭಕ್ತಿ ಮಾಡಕ್ಕೆ ನನಗೆ ಜಾಗ ಬೇಕು ಬಂದೇನೆ, ಅದಕ್ಕೆ ಮಿಸ್ ಹೋಗುವಾಗ ನನಗೆ ಭಕ್ತಿ ಆಯಿತು. ಯಾರಾದ್ರೂ ಭಕ್ತಿಗೆ ನಾನಿಂದ ಯಾರಾದ್ರೂ ಭಕ್ತಿ ಮಾಡಬೇಕು ಅಂದ್ರೆ ಆದ್ರೆ ನಾ ಜಾಗ ಬಿಡ್ತಾ ಇದ್ದೀನಿ. ಕ್ಷಮ ಮಾಡಿ ಅಸಹಿ ಇಲ್ಲಿ ಕ್ಷಮಾ ಭಾವ, ವಾತ್ಸಲ್ಯ ಭಾವ, ಮೈತ್ರಿ ಭಾವ ಇರಬೇಕು. ಎಲ್ಲರಿಗೂ ಜಾಗ ಕೊಡಬೇಕು, ನಾವು ಜಾಗ ತಗೊಳ್ಬೇಕಂತ ಭಾವನೆ ಇದ್ದರೂ ವಾಸನೆಯಿಂದ ಬರ್ತಾರೆ, ಭಕ್ತಿಯಿಂದ ಬರ್ತಾರೆ. ಇದು ಸಮೋಸರಣೆ ಏನಿದ್ರು ಶಾಂತಿನಾಥ್ ಭಗವಂತ ಸಮೋಸರಣೆ ಇಲ್ಲಿ ಎಲ್ಲರಿಗೂ ಇದೆ. ಬಡವರಿಗೆ, ಶ್ರೀಮಂತರಿಗೆ ಎಲ್ಲರಿಗೂ ಜಾಗ ಇರುತ್ತೆ, ಏನು ಕಮ್ಮಿ ಆಗಲ್ಲ. ಆದರೆ ನಮ್ಮ ಮನಸ್ಸಿನಾಗ ವಿಶಾಲ ಜಾಗ ಬೇಕು. ಎಲ್ಲರಿಗೂ ಜಾಗ ಕೊಡುವಂಥದ್ದು ವಿಶಾಲ ಭಾವನೆ ಬೇಕು. ಎಲ್ಲರೂ ದರ್ಶನ ಮಾಡಲಿ, ಎಲ್ಲರೂ ಬರಲಿ, ಮಂದಿರ ಬರಂಗೆ ಆಗಲಿ, ಎಲ್ಲರೂ ಧಾರ್ಮಿಕರಾಗಲಿ, ಎಲ್ಲರೂ ಶಾಂತಿನಾಥ್ ಭಕ್ತರಾಗಲಿ. ಯಾರು ಶಾಂತಿನಾಥ್ ಭಕ್ತರ ದರ್ಶನ ಮಾಡದೇ ಇರಬಾರದು. ಎಲ್ಲರಿಗೂ ಮನಸ್ಸಿಗೆ ಶಾಂತಿ ಸಿಗಲಿ, ಕರ್ಮ ನಾಶ ಆಗಲಿ, ಎಲ್ಲರೂ ಮೋಕ್ಷ ಮಾಡಿದವರು ಹೋಗಿ ಅಂತ ಭಾವನೆ ಇಟ್ಕೊಳ್ಳಿ. ಹೋಗಿ ಭಾವನೆ ಇಟ್ಕೊಳ್ಳೋ ತಪ್ಪೈತಿ. ಕೆಲವರು ಭಾವನೆ ಹೋಗೋದು ನೀವು ಭಾವನೆ ಮಾಡಿದ್ರೆ ಹೋಗಿ ಮತ್ತೊಂದು ಜೀವ ಕಲ್ಯಾಣ ಆಗಲಿ ಇರಲಿ. ನಾವು ಲೋಕ ಕಲ್ಯಾಣ ಭಾವನೆ ಮಾಡಿದ್ರೆ ನಮ್ದಂತೂ ಆತ್ಮ ಕಲ್ಯಾಣ ಹಾಗೆ ನಿಶ್ಚಿತ. ಭಾವನೆ ಮಾಡಬೇಕು, ತಪ್ಪಿಲ್ಲ. ಆಚಾರ್ಯ ಹೇಳಿದ್ರು, ಯಾರಿಗೆಲ್ಲ ಆರಾಮಿಲ್ಲ ಆಚಾರ್ಯ ಅವ್ರಿಗೆ ಬಹಳ ತ್ರಾಸ ಆಗ್ತೈತೆ ಅಂತಂದ್ರೆ ಆಚಾರ್ಯ ಸ್ವಾಧ್ಯಾಯ ಬಿಟ್ಟು ಭಾವನೆ ಮಾಡಿ, ಜಪ ಮಾಡಿ, ಜೀವ ಕಲ್ಯಾಣ ಆಗಲಿ, ಶಾಂತಿ ಸಿಗಲಿ. ಶಾಂತಿನಾಥ್ ಭಗವಂತ ಜಪ ಆಗಲಿ, ಬಡೆಯುವ ಜಪ ಆಗಲಿ, ಆಶೀರ್ವಾದ ಕೊಡ್ತಿರಲ್ಲ. ಯಾಕೆ ಮಾಡ್ತಿದ್ರು? ಲೋಕ ಕಲ್ಯಾಣ ಭಾವನೆ ಇಟ್ಕೊಂಡು ನಾನು ಹೋಗಿ ಸರಿ ಮಾಡಿಸ್ಕೊಡ್ಬೇಕು, ಇಂಜೆಕ್ಷನ್ ಕೊಡಬೇಕು, ಅದೆಲ್ಲ ಭಾವನೆ ಮಾಡಿದ್ರೆ ತಪ್ಪಿಲ್ಲ. ಎಲ್ಲ ಜೀವ ಶಾಂತಿಯಿಂದ ಇರಲಿ, ಎಲ್ಲ ಜೀವಿಗಳು ಸುಖಿಯಿಂದ ಇರಲಿ, ಯಾವುದೋ ರೋಗ ಹಾನಿ ಬರಬಾರ್ದು ಅಂತ ಭಾವನೆ ಮಾಡೋದ್ರಿಂದ ಏನು ತಪ್ಪಿಲ್ಲ. ಭವನಾಶಿನಿ ಭಾವನೆ ಮಾಡೋದ್ರಿಂದನೇ ನಮ್ಮ ಭವದ ನಾಶ ಆಗಿ ಮೋಕ್ಷ ಸಿಗ್ತದೆ, ಕೀರ್ತನಕ ಪದವಿ ಸಿಗ್ತದೆ.
ಭಾವನೆ ವಾಸಿ 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 ನಿನ್ನೆ ಮೊನ್ನೆ ಹೇಳ್ತಾರೆ ಸ್ವರಸ್ಕಾರ ಭಾವನೆ. ಮಾವಿನಂತ ಶ್ರೇಣಿಗಳಾಗಿರಂತ ಮೂರ್ಖ ಸಪ್ತ ವ್ಯಸನಿ ಆ ಜೀವನೆ ಭಾವನೆ ವಾಸಿ ವಾಸಿ ಲಾಸ್ಟಿಗೆ ಒಂದು ಪ್ರಥಮ ತೀರ್ಥಂಕರ ಪದವಿ ಕಟ್ಕೊಂಡ. ನಿಮ್ಗೆ ಯಾರಿಗಾರ ಪದವಿ ಸಿಕ್ಕಿದೆ? ನೀವೆಷ್ಟು ಧಾರ್ಮಿಕ ಇದ್ದೀರಿ, ದಿನ ಬಸ್ತಿಗೆ ಬರ್ತೀವಿ, ಜೈಲ್ರಾಗಿದ್ದೀವಿ, ಅವ ಹೋಗ್ತಿದ್ದ. ಇನ್ನು ಸಪ್ತ ವ್ಯಸನಿ ಶಿಕಾರಿ ಮಾಡ್ತಿದ್ದವ, ಬೇಕಾದ್ರೆ ಹೋಗ್ತಿದ್ದ. 500 ನಾಯಿ ತಗೊಂಡು ಗಾಡಿ ಮುನಿ ಮಾರೋದು ಬಿಟ್ಟಿಲ್ಲ, ನಾಯಿ ಚೂ ಬಿಟ್ಬಿಟ್ಟ, ನನ್ನ ತಿಂದು ಹೋಗಿ ಅಂತೆ. ಮುನಿ ಮಾರದ ಹೋದಂತ ನಾಯಿ ಎಲ್ಲ ಶರಣಾಗಿ ನಿಂತುಬಿಟ್ಟು ಕುಂತ್ಕೊಂಡ್ಬಿಟ್ಟು ಅಲ್ಲೇ ಹೊಳ್ಳಾಡಿದ್ರು ಮುನಿಗಳ ಚರಣದಲ್ಲಿ. ಆಗ ಕೆಟ್ಟ ಭಾವನೆ ಹೋಗಿಲ್ಲ. ಈ ಮುನಿ ಮಾರದ ಎಲ್ಲ ನನ್ನ ನಾಯಿ ಮಂತ್ರ ತಂತ್ರ ಮಾಡಿ ಶಾಂತಗೊಳಿಸ್ಬಿಟ್ಟು ಇವರು ಇನ್ನು ಬಿಡೋದಿಲ್ಲ ಅಂತೇಳಿ ಕಡ್ಗತ್ತಲ್ಲ ಮುನಿಗಳಿಗೆ ಹೊಳ್ಳಿ ಇಷ್ಟೆಲ್ಲ ಕೆಟ್ಟ ಭಾವನೆ ಮಾಡಿ ಮರಕಾಯಿ ಕಟ್ಕೊಂಡ. ಆಮೇಲೆ ಚೆನ್ನ ರಾಣಿ ಅದನ್ನ ಆದರೂ ಕೂಡ ಸಿಟ್ಟು ಮಾಡಿಲ್ಲ. ಅವರು ಪ್ರೇಮದಿಂದ ವಾತ್ಸಲ್ಯದಿಂದ ಈ ಜೀವದ ಕಲ್ಯಾಣ ಆಗಲಿ ಅಂತ ಭಾವನೆ ಮಾಡಿ ಮಾಡಿ ನನ್ನನ್ನು ತಿದ್ದುಪಡಿ ಮಾಡಿಬಿಟ್ರೆ ಸಿಟ್ಟು ಮಾಡ್ಕೊಂಡಿಲ್ಲ. ತಿದ್ದುಪಡಿ ಮಾಡಿ ಭಗವಂತ ಭಕ್ತ ಮಾಡಿಬಿಟ್ರು. ಅಲ್ಲಿ ಹೋಗಿ ಸೋದಾಕಾರ ಭಾವನೆಯನ್ನ ಭಾವಿಸಿ ಕಳಿಸಿದ್ದು. ತೀರ್ಥಂಕರ ಪ್ರಥಮ ಸ್ರೋತ ಆದವನೇ ಮುಂದೆ ಪ್ರಶ್ನೆ ಕೇಳುವ ಸ್ರೋತ ಆಗಿ ಸೊನ್ನೆ ದರ್ಶನ ಧಾರಣ ಮಾಡಿಸೋದು. ಧಾರಣ ಮಾಡಿಸಿ ಶಾಹಿ ಕ್ಷಮೆಂತಾಯಿತು. ಆಮೇಲೆ ಭಾವನೆ ವಾಸ್ತಾ ವಾಸ್ತಾ ಅದೇ ಭಾವದಿಂದ ತೀರ್ಥಂಕರ ಪ್ರಕೃತಿ ಪುಣ್ಯ ಕರ್ಮ ಬಂದಾಯಿತು. ಕರೆ ತಪ್ಪು ಮಾಡಿ ನರಕಾಯಿ ಕಟ್ಕೊಂಡಿದ್ದ, ಅದೇನ್ ಮಾಡಕ್ ಬರಂಗಿಲ್ಲ, ಅಲ್ಲಿ ಕಟ್ಟಿತ್ತು ಹೋಗ್ಬೇಕಾಯ್ತು. 7ನೇ ನರಕಾಯಿ ಹೋಗ್ಬೇಕಾದ್ರೆ ಚಿನ್ನ ರಾಣಿ ಕಾರ್ ಮಾಡಲು ಆ ಜೀವನ ಮೇಲೆ ಈ ಜೀವ ನನ್ನ ಸಂಗತಿ ಐತೆ ಅಂತಂದ್ರೆ ಈ ಜೀವನ ಕಲ್ಯಾಣ ಮಾಡಬೇಕು, ನರಕಾಯಿ ಕಟ್ಟೈತೆ ಕಮ್ಮಿ ನಾರು ಮಾಡಿಸ್ಬೇಕಂತ ಹೇಳಿ ಇನ್ನ ಎಳೆದು ತಗೊಂಡೋಗಿ ಮುನಿಗಳ ಹತ್ರ ಕುಣಿಸ್ತಿದ್ರು. ತಗೊಂಡೋಗಿ ಮಾವಿ ಭಗವಂತ ಸಮಾಸ ಅಂತ ಕುಣಿಸ್ತಿದ್ರು. ಭಾವನೆ ಮಾಡಿಸಿ 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 ಆ 7ನೇ ನರಕಾಯು 33 ಸಾವಿರ ಅಲ್ಲಿ ತನಕ ದುಡ್ಡು ಹೋಗಿಸ್ತಾ ಇರ್ತಾವ. ಕಮ್ಮಿ ಆಗ್ತಾ 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 ಭಾವನೆ ವಾಸನೆಯಿಂದ ಸಮ್ಯಕ್ ದರ್ಶನ ಪ್ರಭಾವದಿಂದ ಕಮ್ಮಿ ಆಗ್ತಾ ಬಂತು. 6, 5, 4, 3, 2 ಕಮ್ಮಿ ಆಗ್ತಾ 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 1ನೇ ನರಕಾಯಿ ಬಂದ. ಅದು ಕಮ್ಮಿ ಆಗಿ ಜಗನ್ಯ ಆಯು ಮಧ್ಯಮಾಯು 84,000 ತನಕ ಅದೇ ಇರಬೇಕಾದ್ರೂ ಕೂಡ ಸೈನಿಕ ರಾಜ ಮುಂದೆ ಬರುವಂತ ಪ್ರಥಮ ತೀರ್ಥಂಕರ ನಂಬರ್ ಅವರಿಗೆ ನಿಮ್ಗೆ ಯಾರಿಗಿಲ್ಲ, ನಮಗೂ ಪ್ರಥಮ ತೀರ್ಥಂಕರ ಆಗುವಂತ ನಂಬರ್ ತನಕ ತಂದುಬಿಟ್ಟಿದ್ರು. ಯಾರ ಗಂಡನ್ ಚಂದ್ರಾದೇವಿ ತನ್ನ ಗಂಡನ ಪ್ರಥಮ ನಂಬರ್ ತೀರ್ಥಂಕರ ಮುಂದೆ ಬರೋದಿತ್ತು. ಯಾರ ತೀರ್ಥಂಕರ 24 ಯಾರಾಗೋದ ಅಂತ ಕೇಳಿದ್ರೆ ನನ್ನ ಪತಿದೇವ ಆಗೋಣ. ಯಾರು ಹೇಳ್ತಾರೆ? ನೀವು ಇಷ್ಟ ಮಾಡಲ್ವ ಮಧ್ಯವರಾಣ್ಯರ ನಿಮ್ಮ ಪತಿದೇವರ ಸಾಕ್ಷಾತ್ ಭಗವಂತ ಚರಣದ ಬಿಟ್ಟ ಬಂದಿದ್ದಿಲ್ಲ ಒಂದು ಸರಿಯಾದ ಮಹಿ ಭಗವಂತ ಸಾಕ್ಷಾತ್ ತೀರ್ಥಂಕರ ಹೋಗೋದು ಬಹಳ ದೂರ ಆಯ್ತು. ಶಾಂತಿನಾಥ್ ಭಗವಂತ ಹತ್ರ ಹೋಗ್ಬರ್ರಿ, ತಗೊಳ್ಳಿ ಅಕ್ಕಿ ಡಬ್ಬಿ ಅಂತ ಸ್ನಾನ ಅಂತ ಕೊಡ್ರಿ, ಎಲ್ಲ ಕೊಡ್ಸ್ರಿ, ಮೊಬೈಲ್ ಕೊಡ್ಸ್ರಿ, ಗಾಡಿ ತಗೊಳ್ರಿ, ಎಲ್ಲ ತಗೊಂಡ್ರೆ ಅಂತ ತಗೊಂಡು ದೊಡ್ಡವ್ರ ಮನೆ ಕಟ್ಟಿದ್ರು. ಖರೆ ಅವ್ರ ಮುಂದಿನ ಜನರಲ್ಲಿ ಹಿಂಗೆ ಸುಖಿ ಆಗಿರ್ಬೇಕಲ್ಲ ನಿಮ್ಮ ಜೊತೆಗಿದ್ದಂಗೆ. ದುರ್ಗತಿ ಬಸರು ಇಲ್ಲ, ಸದ್ಗತಿ ಕೊಡಿಸ್ಬೇಕಂತಂದ್ರೆ ದಿನ ಭಗವಂತ ದರ್ಶನ ಮಾಡಿಸ್ರಿ. ದರ್ಶನಂ ದೇವದೇವಸ್ಯ ದರ್ಶನಂ ಪಾಪನಾಶನಂ. ಒಂದು ಸರಿಯಾದ ಭಗವಂತ ದರ್ಶನ ಮಾಡಿಸಿ. ಅಷ್ಟು ಮಾಡಿದ್ದ ಸೈನಿಕ ರಾಜ ಚಂದ್ರರಾಣಿ ಹೆಂಗೆ ಸ್ನಾನ ಮಾಡ್ಕೊಂತಿಲ್ಲ, ಅಷ್ಟು ಮಾಡಿದ್ದ ಕಡದೇ ಹೋಗಿ ಅಂತಿದ್ದ. ಚಂದ್ರರಾಣಿ ಹೇಳಿದ್ರು, ರಾಜ ನನ್ನ ಸರಿ ನಿನಗೆ ಒಪ್ಸಿದ್ನ, ಇದು ಕೊಚ್ಚಿ ಒದಿಬೇಕಾದ್ರೆ ನಿಂದೇದು ಖರೆ ಧರ್ಮ ನನ್ನೈತಿ.
ಆ ಜಿನೇಂದ್ರ ಭಗವಂತನ ಸಂತಾನದಲ್ಲಿ ಹುಟ್ಟಿದ್ದಾನೆ. ಮಹಾವೀರ ಭಗವಂತನ ಸಂತಾನದಲ್ಲಿ ಧರ್ಮ ನಾಗರಾಯ ನನಗೆ ಕೊಚ್ಚು ಹೋದರೂ ಕೂಡ ನನ್ನ ಆತ್ಮ ಧರ್ಮವನ್ನ ಯಾರಿಗೂ ಕೊಚ್ಚು ಹೋಗಕ್ಕಾಗಲ್ಲ. ಇದು ಸತ್ಯ. ಇದು ಖರೆ ನಿನ್ನನ್ನು ನಾಗರಾಯನಲ್ಲಿ ಧರ್ಮ ಧಾರಣ ಮಾಡಿಸಿ ಬಿಟ್ಟಂಥದ್ದು ಒಳ ಮನಸ್ಸಿತ್ತು ಅವನಿಗೆ ಹೇಳ್ತಿಲ್ಲ. ಆದರೆ ಪ್ರಭಾವದಿಂದ ಪೂರಾ ಅರಮನೆಯನ್ನೇ ಪೂರ ಧರ್ಮಾತ್ಮನಾಗಿ ಮಾಡಿತ್ತು. ಸೈನಿಕ ರಾಜನಿಗೆ ಬದಲಾಗಲೇಬೇಕಾಯ್ತು. ಆಮೇಲೆ ಬದಲಾದ ಸ್ತ್ರೀಯರ ಶಕ್ತಿ ಇರ್ತದೆ. ಅದು ಮುನಿ ಮಹಾರಾಜ ಮಾಸ ಕೇಳಂಗಿಲ್ಲ. ಒಬ್ಬಳು ಪತ್ನಿ ಪತಿಯನ್ನ